ಇನ್ನು ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಜನತಾ ಟಿವಿಯೊಂದಿಗೆ ಮಾತನಾಡಿದ್ದಾರೆ. ಏನಂತ ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ಸ್ನೇಹಮಯಿ ಕೃಷ್ಣ ಅವರಲ್ವಾ? ಜನತಾ ಟಿವಿ ಎಡಿಟರ್ ಮಾತಾಡ್ತಾ ಇದ್ದೀನಿ. ಅದೇ ಸರ್, ಇವತ್ತೇನು ದೊಡ್ಡ ಹಂಗಾಮ ಆಗ್ಬಿಟ್ಟಿದೆ ಸರ್. ಏನಿಲ್ಲ, ಮೊನ್ನೆ ನಾವು ಆಕ್ಚುಲಿ ಆಡಿಯೋ ರೆಕಾರ್ಡ್ ಕೇಳಿದೆ ಅದನ್ನ ನಾನು ಅವಾಗಲೇ ನಿಮಗೆ ಮಾಡುವಂತ ಇದ್ವಿ. ಬಟ್ ನಿಮ್ಮಿಂದ ಒಂದು ಸ್ಪಷ್ಟತೆ ಸಿಕ್ಬಿಡ್ಲಿ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಯಾಕಂದ್ರೆ ತಾವು ಮಾಡಿರೋ ಅಲಿಗೇಷನ್ ಒಬ್ಬೊಬ್ರು ಈ ತುಂಬಾ ಗಂಭೀರವಾದಂತದ್ದಲ್ವಾ ಸರ್? ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಮಾತಾಡುವ ಅಂತ. ಯಾಕಂದ್ರೆ ನಮ್ಮಲ್ಲಿ ಸುದ್ದಿ ಹೋಗ್ತಾ ಇತ್ತು, ನಾಳೆ ದೊಡ್ಡದಾಗಿ ತೆಗೆದುಕೊಳ್ತಾ ಇದ್ವಿ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಡೀಟೇಲ್ ಬೇಕಿತ್ತಲ್ಲ ಸರ್, ಆನ್ ವಿಚ್ ಬೇಸಿಸ್ ನೀವು ಅಲಿಗೇಷನ್ ಮಾಡಿದ್ರಿ ಅಂತ. ಈಗ ಸರ್, ಈಗ ಚೀಫ್ ಸೆಕ್ರೆಟರಿ ಅವರು DB ನಟೇಶ್ ಅವರ ಪ್ರಮೋಷನ್ ಗೆ ಸಂಬಂಧಪಟ್ಟಂಗೆ 1.5 ಕೋಟಿಯಷ್ಟು ಲಂಚ ಸ್ವೀಕರಿಸಿದಾರೆ ಅನ್ನೋದು ಇದೆಯಲ್ಲ ಸರ್, ಅದೇ ಮೇಜರ್ ಅಲಿಗೇಷನ್ ಸರ್. ಅದೇನು ಕಮ್ಮಿ ಅಲ್ಲ. ಒಬ್ರು ಚೀಫ್ ಸೆಕ್ರೆಟರಿ ಮೇಲೆ ಮಾಡ್ತೀರಾ ಅಂದಾಗ ಏನಾದ್ರು ಸಂಬಂಧಪಟ್ಟಂತ ದಾಖಲೆಗಳು, ಸಾಕ್ಷ್ಯಗಳೇನಾದ್ರು ಸರ್? ಬಿಟ್ಟಿದ್ದಲ್ಲ ಸರ್, ಇವತ್ತು ಕೊಟ್ಟಿದ್ದೀನಿ ಇಂಥದ್ದು ಗಾಡಿ ಫೋಟೋ ಕೊಟ್ಟಿದೀವಿ, ಯಾವ ಕಾರಲ್ಲಿ ದುಡ್ಡು ಬಂತು ಅನ್ನೋದು, ಮತ್ತೆ ಯಾರ್ಯಾರು ಅದನ್ನ ಇದು ಮಾಡೋದು ಅಂತೇಳಿ ಅವ್ರದ್ದು ಹೆಸರು, ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದೀನಿ. ಈಗ ಅವ್ರು ನಿಮ್ಮನ್ನ ಅಪ್ರೋಚ್ ಮಾಡಿ ಯಾಕಂತ ಹೇಳಿದ್ರೆ DB ನಟೇಶ್ ಅವತ್ತು ಮಾತಾಡುವಂತ ಟೈಮಲ್ಲಿ ಇವ್ರನ್ನ ಹೆಂಗಾದ್ರೂ ಮಾಡಿ ಬ್ಯಾಲೆನ್ಸ್ ಮಾಡ್ಬೇಕು, ಸ್ನೇಹಮಯಿ ಕೃಷ್ಣ ಅವ್ರು ಹೆಂಗಾದ್ರೂ ಮಾಡಿ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ತಮಗೆ ಏನಾದ್ರು ತಮ್ಮ ಸಂಪರ್ಕಕ್ಕೆ ಬರೋ ಪ್ರಯತ್ನಗಳಾಗಿತ್ತಾ ಸರ್? ಇಲ್ಲ ಸರ್, ಅವ್ರು ಫೋನ್ ಮಾಡಿದ್ರೆ ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ, ಇಲ್ಲ ಸ್ನೇಹಮಯಿ ಕೃಷ್ಣ ಅವ್ರ ಹತ್ರ ಕರೆಯಕ್ಕಾಗಲ್ಲ, ಅವ್ರು ಯಾವ್ದಕ್ಕೆ ಒಪ್ಪಲ್ಲ ಅಂತ ಹೇಳಿ ಅವ್ರು ಮಾತಾಡಿರ್ತಾರೆ ಸರ್. ಅದೇ ಸರ್, ಈಗ ಅವ್ರು ನಿಮಗೆ ಹೆಂಗಾದ್ರು ಅಪ್ರೋಚ್ ಮಾಡಿದ್ರ ಸರ್? DB ನಟೇಶ್ ಹಂಗೆ ಹೇಳ್ತಾರೆ ಅಂದಾಗ ಬೇರೆ ಕಡೆ ಅಪ್ರೋಚ್ ಅವ್ರು ಮಾಡಿಲ್ಲ. ಅವ್ರು ಹೇಳಿದಾರೆ ಫೋನಲ್ಲಿ, ಇಲ್ಲ ಅವ್ರು ಆತರ ಇದು ಮಾಡಲ್ಲ, ಅವ್ರು ಭೇಟಿ ಮಾಡಕ್ಕಾಗಲ್ಲ ಅಂತ ಇನ್ನ ಹೇಳಿದಾರೆ. ಹಾಗಾಗಿ ಸಂಪರ್ಕ ಮಾಡಿಲ್ಲ ಅವರು. ಈಗ ಮಾಹಿತಿ ನಮ್ಗೆ ಸಿಕ್ಕಿದ್ದಾರೆ, ಅಡಿ ಸಿಕ್ಕಿರೋದು. ಸೊ ತಾವ್ ಹೇಳುವಂತದ್ದು ಈಗ DB ನಟೇಶ್ ಈಗ ಇವ್ರದ್ದು ಪ್ರಮೋಷನ್ ವಿಚಾರದಲ್ಲಿ ಇವರು ಶಾಲಿನಿ ರಜನೀಶ್ ಅವ್ರ ಫೇವರ್ ಆಗಿದ್ದು ನಿಜಾನ ಸರ್? ಹೌದು ಸರ್. ಸರ್, ಈಗ ನನಗೇನ್ ಗೊತ್ತವ್ರು ಪ್ರಮೋಷನ್ ಸಿಗ್ತದೆ ಅಂತ ಹೇಳಿ ಮೊದಲೇ 4 ದಿವಸ ಮುಂಚೆನೆ ನನ್ಗೆ ಹೆಂಗ್ ಗೊತ್ತಾಗ್ತದೆ ಆ ಕಾರ್ ಒಂದು ಅವ್ರು ಇರ್ತಿರೋದು ಮಾಹಿತಿ ಎಲ್ಲ ಸ್ಪಷ್ಟವಾಗಿ ಗೊತ್ತಿದ್ರೆ ನಂಗೆ ಹೇಳಿರೋಂಥದ್ದು. ಈಗ ತಗೋಬೋದಲ್ಲ ಸರ್ ಕೋರ್ಟ್ ನಿಮ್ದು? ನಂಗೆ ಬಹಿರಂಗವಾಗಿ ನಾವು ಈಗ ಹೇಳಿದ್ರಲ್ಲ ಸರ್, ಈ ಕೋರ್ಟ್ ತೆಗೆದುಕೋಬಹುದಲ್ಲ ನಾವು? ಖಂಡಿತ ಸರ್. ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ. ಸ್ನೇಹಮಯಿ ಕೃಷ್ಣ ಅವರಲ್ವಾ? ಜನತಾ ಟಿವಿ ಎಡಿಟರ್ ಮಾತಾಡ್ತಾ ಇದ್ದೀನಿ. ಅದೇ ಸರ್, ಇವತ್ತೇನು ದೊಡ್ಡ ಹಂಗಾಮ ಆಗ್ಬಿಟ್ಟಿದೆ. ಭ್ರಷ್ಟಾಚಾರ, ಮೂಡಾ ಭ್ರಷ್ಟಾಚಾರ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ನೇಹಮಯಿ ಕೃಷ್ಣ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಏನು ಆರೋಪ ಅನ್ನೋದು ಈಗಾಗಲೇ ಗೊತ್ತಿರುವಂತಹ ವಿಚಾರ. CS ಶಾಲಿನಿ ಹಾಗೂ ನಟೇಶ್ ವಿರುದ್ಧ ಇದೀಗ ಗಂಭೀರ ಆರೋಪ ಮಾಡಿದ್ದಾರೆ. CS ಶಾಲಿನಿ ರಜನೀಶ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು. ಶಾಲಿನಿ ರಜನೀಶ್ ಕಡೆಯವರಿಗೆ ಹಣ ನೀಡಿದ್ರಂತೆ ಅಂತ ಹೇಳಲಾಗ್ತಾ ಇದೆ. ಈ ರೀತಿಯಾಗಿ ಆರೋಪ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. CS ವಿರುದ್ಧ ಇದೀಗ ಗಂಭೀರ ಆರೋಪ ಮಾಡಿದ್ದಾರೆ. ಮುಂಬಡ್ತಿಗಾಗಿ 5 ಬ್ಯಾಗ್ಗಳಲ್ಲಿ ಹಣ ನೀಡಿದ್ರಂತೆ, ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು. ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಈ ರೀತಿಯಾಗಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು CS ವಿರುದ್ಧ ದೂರು ಕೊಟ್ಟಿದ್ದಾರೆ. KA 41 C6723 ನಂಬರ್ನ ಕಾರಿನಲ್ಲಿ ಹಣ ಬಂದಿತ್ತಂತೆ ಅಂತ ಹೇಳಲಾಗ್ತಾ ಇದೆ. ಶಾಲಿನಿ ರಜನೀಶ್ ಕಡೆಯವರಿಗೆ ಹಣ ನೀಡಿದ್ರಂತೆ ಅಂತ ಹೇಳಲಾಗ್ತಾ ಇದೆ. ಈ ರೀತಿಯಾಗಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ CS ಶಾಲಿನಿ ವಿರುದ್ಧ. ಯಾವ್ಯಾವ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ ಅಂತ ನಾವು ನೋಡಿದ್ವಿ. ಶಾಲಿನಿ ರಜನೀಶ್ ಅವರಿಗೆ ಹಣ ನೀಡಿದ್ರಂತೆ, ಮುಂಬಡ್ತಿಗಾಗಿ ಹಣ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಡ್ತಿಗಾಗಿ, ಪ್ರಮೋಷನ್ಗಾಗಿ 5 ಬ್ಯಾಗ್ಗಳಲ್ಲಿ ಹಣ ನೀಡಿದ್ದಾರೆ ಅಂತ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಆರೋಪ ಮಾಡ್ತಾ ಇದ್ದಾರೆ. ರಜನೀಶ್ ಅವರಿಗೆ, ಅಂದ್ರೆ ಶಾಲಿನಿ ರಜನೀಶ್ ಕಡೆಯವರಿಗೆ ಹಣ ನೀಡಿದ್ರಂತೆ,
ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು. ಮುಡಾ ಭ್ರಷ್ಟಾಚಾರ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಂದನೂ ಕೂಡ ಕಾನೂನು ಹೋರಾಟ ನಡೆಸ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಇದೀಗ ಸಿಎಸ್ ವಿರುದ್ಧ ಸ್ನೇಹಮಯಿ ಕೃಷ್ಣ ಅವರು ಈ ರೀತಿಯಾಗಿ ಆರೋಪ ಮಾಡಿದ್ದಾರೆ. ಬಡ್ತಿಗಾಗಿ ಮುಂಬಡ್ತಿಗಾಗಿ ಹಣ ಕೊಟ್ಟಿದ್ರಂತೆ ಶಾಲಿನಿ ರಜನೀಶ್ ಕಡೆ ಅವರಿಗೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಈ ಕುರಿತು ಅವರು ಇಡಿಗೆ ಕೂಡ ದೂರು ಕೊಟ್ಟಿದ್ದಾರೆ, ಗಂಭೀರ ಆರೋಪ ಮಾಡಿದ್ದಾರೆ.